ಇದೇನು ಗುರು ಮಟನ್ ಕ್ವಾಲಿಟಿ ಇರೋದಿದು. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಾದಾ ಸ್ಟ್ರೀಟ್ ಫುಡ್. ನಾವಿವತ್ತು ಚಿಕ್ಕಬಳ್ಳಾಪುರದ ಹತ್ರ ಇದ್ದೀವಿ. ಇಲ್ಲಿ ಒಂದು 30-35 ವರ್ಷ ಹಳೆಯ ಒಂದು ಹೋಟೆಲ್ ಇದೆ, ಮಿಲ್ಟ್ರಿ ಹೋಟ್ಲು, ಚಂದ್ರು ಹೋಟೆಲ್ ಅಂತ ಹೇಳ್ಬಿಟ್ಟು. ಸಖತ್ ಫೇಮಸ್ಸು, ಲೋಕಲಿ ಸಖತ್ ಫೇಮಸ್ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ಮಟನ್ ಮಾತ್ರ ಮಿಸ್ಸೇ ಮಾಡೋಂಗಿಲ್ಲ. ಸೊ ಅಷ್ಟು ಸಕ್ಕತ್ತಾಗಿರುತ್ತೆ ಮಟನ್ ಕ್ವಾಲಿಟಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ಬಂದಿರೋ ಅಂಥದ್ದು. ಸೊ ಇವತ್ತಿನ ಮಧ್ಯಾಹ್ನದ ಬಾಡು ಊಟ ಹೋಟೆಲ್ ಚಂದ್ರನಲ್ಲಿ ಚಿಕ್ಕಬಳ್ಳಾಪುರ. ಹೋಗ್ಬಿಟ್ಟು ಅವನ ಹತ್ರ ಮಾತಾಡ್ಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ಸ ನಿಮಗೂ ತಿಳಿಸ್ತೀನಿ. ಹಂಗೆ ಊಟ ಕೂಡ ಮಾಡ್ಕೊಂಡು ಸಿಗ್ತೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬರ್ಬೋದು, ಚೆಕ್ ಮಾಡ್ಬೋದು. ಸುತ್ತಮುತ್ತ ಇದ್ದರೆ ಒಳ್ಳೆ ಮಟನ್ ಊಟನ ಬಂದು ನೀವು ಕೂಡ ಸವಿಬೋದು. ಸೊ ಹೋಗೋಣ ಬನ್ನಿ, ಈಗ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಬಿಡೋಣ. ಮಟನ್ ಸರ್, ಮಟನ್ ಸರ್. ಚಾಪ್ಸ್ ಕೊಟ್ಟಿಲ್ಲ ತಾನೆ? ಆರಾಮ್ಸೆ ಕೊಟ್ಟಿನಿ, ಚಾಪ್ಸ್ ಎರಡು ಕೊಡ್ತಾರೆ. ಚಂದ್ರ ಹೋಟೆಲ್ ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ 31 ಇಯರ್ಸ್ ಆಗಿ ಸರ್. ನಮ್ಮಲ್ಲಿ ಮಟನ್ ಐಟಮ್ ತುಂಬ ಫೇಮಸ್ ಇದೆ. ರೀಸೆಂಟಾಗಿ ಸ್ವಲ್ಪ ಚಿಕನ್ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಎಲ್ಲರೂ. ಸೊ ಚಿಕನಲ್ಲಿ ಇವಾಗ ಸದ್ಯಕ್ಕೆ ಚಿಕನ್ ಮಸಾಲ, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಫ್ರೈ, ಬೆಳ್ಳುಳ್ಳಿ ಕಬಾಬು, ನಾರ್ಮಲ್ ರೆಗ್ಯುಲರ್ ಕಬಾಬು, ಮತ್ತು ನಾಟಿ ಚಿಕನ್ ಎಲ್ಲ ಮಾಡ್ತಾಯಿದ್ದೀವಿ. ಸ್ಪೆಷಲ್ ಅಂದರೆ ಮಟನ್ ಚಾಪ್ಸ್ ಇದೆ, ಲಿವರ್ ಗೀ ರೋಸ್ಟ್ ಇದೆ, ಮಟನ್ ಫ್ರೈ ಇದೆ, ಮಟನ್ ಪೆಪ್ಪರ್ ಡ್ರೈ ಇದೆ ಸರ್. ಎಲ್ಲ ಓನ್ ಮಸಾಲ ಮಾಡ್ತೀವಿ ನಮ್ಮಲ್ಲೇ. ಎಲ್ಲ ನಮ್ಮದೇ ಓನ್ ಪ್ರಿಪ್ರೇಷನ್ ಇರುತ್ತೆ. ಮಟನೆಲ್ಲ ನಮ್ಮ ಹೋಟೆಲ್ ಸ್ಟಾರ್ಟ್ ಆದಾಗಿಂದ ಒಬ್ಬರೇ ಕೊಡ್ತಾ ಇದ್ದಾರೆ, ಇವತ್ತಿಗೂ ಒಬ್ಬರೇ ಕೊಡ್ತಾ ಇದ್ದಾರೆ. ಸೊ ಚೆನ್ನಾಗಿರೋದು ಮಟನೇ ಕೊಡ್ತಾ ಇದ್ದಾರೆ ಸರ್. ಟೈಮಿಂಗು ಮಾರ್ನಿಂಗ್ 7 ಹಿಡಿದು ನೈಟ್ 9:30ವರೆಗೂ ಇರುತ್ತೆ ಸರ್. ರಜಾ ದಿನ ಅಂತ ಸೋಮವಾರ ರನ್ನಿಂಗ್ ಇದೆ ಸರ್. ಎಕ್ಸಾಕ್ಟ್ ಲೊಕೇಶನ್ ಚಿಕ್ಕಬಳ್ಳಾಪುರ ಟೌನ್ ಒಳಗಡೆ ಬನ್ನಿ, ವಾಣಿ ಥಿಯೇಟ್ರ್ ಹತ್ರ ಬಂದು ಚಂದ್ರು ಹೋಟೆಲ್ ಅಂತ ಕೇಳಿ, ಎಲ್ಲರೂ ಹೇಳ್ತಾರೆ. ಕಾಯಿ ಇಲ್ಲ ಅಣ್ಣ, ಇಲ್ಲಿ ಕಾಯಿ ದಣ ಬೇಜಾರು ಮಾಡ್ಕೊಂಡು ಕಾಯಿ ಇಲ್ಲ, ಕಾಯಿ ಇಲ್ಲ, ಕಾಯಿ ಊಟ ಸೂಪರ್ ಆಗಿದೆ ಸರ್. ಸುಮಾರು ಒಂದು 10 ಇಯರ್ಸಿಂದ ಊಟ ಮಾಡ್ತೀವಿ. ನಮ್ಮದು ಚಿಕ್ಕಬಳ್ಳಾಪುರನೇ ಇರೋದು, ಬೆಂಗಳೂರಲ್ಲಿ. ಬಟ್ ಚಿಕ್ಕಬಳ್ಳಾಪುರಕ್ಕೆ ಬಂದು ಯಾವತ್ತಾದರೂ ನಾನ್ ವೆಜ್ ತಿನ್ನಬೇಕು ಅಂತಂದರೆ ಚಂದ್ರು ಹೋಟ್ಲು ನಮ್ಮದು ಫೇವ್ರೆಟ್ ಹೋಟ್ಲು. ಅಷ್ಟು ಚೆನ್ನಾಗಿರ್ತದೆ, ಮನೇಲಿ ಮಾಡ್ದಂಗೆ ಇರ್ತದೆ, ಸೋಡಾ ಗಿಡ ಏನಿರಲ್ಲ. ಟೇಸ್ಟ್ ಅಂತೂ ಅಷ್ಟೊಂದು ಅದ್ಭುತ. ನಾನು ಈ ಥರ ಗ್ರೇವಿ ಎಲ್ಲೂ ತಿಂದಿಲ್ಲ. ನಿಜವಾಗ್ಲೂ ಒಳ್ಳೆ ಹೋಟ್ಲು ಸರ್. ಯಾರು ಬಂದರೂ ಖುಷಿ ಪಡ್ತಾರೆ. ಸೂಪರ್ ಊಟ ಇದೆ. ನಮಗೆ ಮಟನ್ ಇಷ್ಟ, ಮಟನ್ ಅಂದರೆ ತುಂಬ ಇಷ್ಟ. ಇಲ್ಲಿ ಮಟನ್ನು ಮತ್ತು ಬೋಟಿ ಸೂಪರ್ ಇಷ್ಟ. ತುಂಬ ಚೆನ್ನಾಗಿರ್ತದೆ ಫುಡ್ಡು. ಪ್ಲಸ್ ಮಟನ್ ಬಿರಿಯಾನಿ ಪ್ಲಸ್ ಚಿಕನ್ ಬಿರಿಯಾನಿ ತುಂಬ ಫೇಮಸ್ ಇಲ್ಲಿ ಚಂದ್ರು ಹೋಟ್ಲ್ ಅಂತ. ನಮಗೆ ತುಂಬ ಖುಷಿ ಇಲ್ಲಿಗೆ ಬಂದರೆ. ಏನು ಇಷ್ಟ ಇರುತ್ತೆ? ನಮಗೆ ಮಟನ್ ಬಿರಿಯಾನಿ ತುಂಬ ಫೇಮಸ್ಸು, ಒಳ್ಳೆ ಟೇಸ್ಟು. ನಾನು ರೀಸೆಂಟಾಗಿ ಇವತ್ತಂತೂ ಭರ್ಜರಿ ಬಾಡೂಟ. ನಾವಂತೂ ಬಂದಿರೋದು ಚಿಕ್ಕಬಳ್ಳಾಪುರದಲ್ಲಿ ಚಂದ್ರು ಹೋಟೆಲ್ಗೆ. ಚಂದ್ರು ಹೋಟೆಲಲ್ಲಿ ಎಂಟ್ರಿ ಆದ ತಕ್ಷಣವೇ ನಿಮಗೆ ಆ ಒಂದು ಈ ಮಿಲ್ಟ್ರಿ ಹೋಟೆಲ್ದು ವೈಬ್ ಏನಿದೆಯಲ್ಲ, ಆ ಒಂದು ಸುವಾಸನೆ ಹೊಡಿತು ಗುರು. ಏನಂತೀಯ, ಸಕ್ಕತ್ತಾಗಿ ಇಷ್ಟ ಆಗೋಗುತ್ತೆ ನಿಮ್ಗಂತ. ಆ ಸ್ಮೆಲ್ಲು ಬಂದ ತಕ್ಷಣ ಘಮ 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 ಅಂತಿರುತ್ತೆ ಹೋಟೆಲ್ ತುಂಬ. ನಾನ್ ವೆಜ್ದು ಒಂದು ಐಟಮ್ಸ್ದು ಸ್ಮೆಲ್ಲು. ಸೊ ನಾವು ತೊಗೊಂಡಿರೋಂಥದ್ದು ಎಲ್ಲ ಐಟಮು ಒಂದೊಂದು ಪ್ಲೇಟ್ ತೊಗೊಂಬಿಟ್ಟಿದ್ದೀವಿ. ಮಟನ್ ಚಾಪ್ಸಿಂದ ಹಿಡಿದು ಮಟನ್ ಬೋಟಿ, ಲಿವರು, ಮಟನ್ ಫ್ರೈ, ಕಾಲು ಸೊಪ್ಪು, ಬಿರಿಯಾನಿ ಎಲ್ಲನೂ ತೊಗೊಂಬಿಟ್ಟಿದ್ದೀವಿ. ಫಸ್ಟು ಕಾಲು ಸೊಪ್ಪಿಂದ ಸ್ಟಾರ್ಟ್ ಮಾಡೋಣ.
ಯಾವುದೋ ಸಿಕ್ಕಾಬಿಟ್ಟೆ ದೊಡ್ಡ ಕಾಲಿದು ಸಾಕ ಟೆಂಪ್ಟಿಂಗ್ ಆಗಿದೆ. ಸಿಕ್ಕಾಬಿಟ್ಟೆ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಬಿಟ್ಕೊಂಬಿಡ್ತು ಅಷ್ಟೇ. ತಿನ್ಬೋಣ. ಸ್ವಲ್ಪ ಫ್ಲೇವರ್ ಇದೆ, ಸ್ಪೈಸಿ ಜಾಸ್ತಿ. ನಿಮಗೆ ಪೆಪ್ಪರ್ದು ಖಾರ ನಿಮಗೆ ಜಾಸ್ತಿ ಸಿಗುತ್ತೆ ತಿನ್ನೋದಕ್ಕೆ. ಕಾಲು ಜೊತೆ ಚೆನ್ನಾಗಿದೆ. ಕಾಲು ಚೆನ್ನಾಗಿ ಸೀದಿ ಚೆನ್ನಾಗಿ ಮಸಾಲೆ ಇಟ್ಕೊಂಡು ಸೂಪರಾಗಿದೆ ಕಾಲು ಸೂಪು. ಇನ್ನೊಂದೇನೆಂದರೆ ಹತ್ರ ಬನ್ನಿ ಬೇಕಾದ್ರೆ ತೋರಿಸ್ತೀನಿ. ಸೊ ನಿಮಗೆ ಕಾಲು ಸೂಪ್ ಮಾಡಿದ್ಮೇಲೆ ಈ ಜಿಡ್ಡೇನಿದೆಲ್ಲ ಬಿಡ್ಕೊಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬಿಡಬೇಕು ಕಾಲು ಸೂಪ್ ಒಳಗಡೆ. ಸೊ ಅವಾಗಲೇ ಈ ಜಿಡ್ಡು ಬಿಡುವಂಥದ್ದು. ಜಿಡ್ಡು ಬಿಟ್ಟರೆ ನಿಮಗೆ ಕಾಲು ಸೂಪಲ್ಲಿ ಮಜಾ. ಕಾಟು ಇದೆ, ಸ್ಪೈಸಿನೂ ಇದೆ, ಗಂಟೆಲ್ಲ ಚುರಿ ಅಂತಿದೆ. ಆಮೇಲೆ ಒಳ್ಳೆ ಟೇಸ್ಟು ಇದೆ ಕಾಲ್ದು. ಒಳ್ಳೆ ಸ್ಪೈಸಸ್ ಎಲ್ಲ ಹಾಕಿ ಸಕಾಲ ಮಾಡಿದ್ದಾರೆ ಗುರು. ನೆಕ್ಸ್ಟು ಕಬಾಬ್ ಕೂಡ ಹೋಗೋಣ. ಕಬಾಬು ಇದೆ ಇಲ್ಲಿ. ನಿಮಗೆ ಬೆಳ್ಳುಳ್ಳಿ ಕಬಾಬ್ ಸಿಗುತ್ತೆ, ನಾರ್ಮಲ್ ಕಬಾಬ್ ಎರಡೂ ಸಿಗುತ್ತೆ. ಸೊ ಬೆಳ್ಳುಳ್ಳಿ ಕಬಾಬು ಸಿಕ್ಕಾಬಟ್ಟೆ ಕ್ರಿಸ್ಪಿಯಾಗಿದೆ. ಓಹೋ ಹೆಂಗಿದೆ ನೋಡಿ. ಜಾಸ್ತಿ ಕಾಯಿಸೋದು ಬೇಡ, ಬಿಸಿ ಇರಬೇಕಾದ್ರೆ ತಿನ್ಕೋಬೇಕು ಇವೆಲ್ಲ ಕಬಾಬ್ಲ. ಮಸಾಲೆ ಬಂದು ನಿಮಗೆ ಒಂಥರ ಈ ಸೊಪ್ಪುಗಳು, ಗ್ರೀನ್ ಪೇಸ್ಟ್ಗಳು ಇವೆಲ್ಲ ಮಾಡ್ತಾರಲ್ಲ ಅದು, ಜೊತೆಗೆ ಬೆಳ್ಳುಳ್ಳಿ ಟೇಸ್ಟು ನಾರು ಫುಲ್ಲು ತರ್ತರಿಯಾಗಿ ಹಾಕಿ ಮಾಡಿರೋವಂಥದ್ದು. ಹೊರಗಡೆ ಗರಿಗರಿಯಾಗಿರೋ ಲೇಯರು, ಒಳಗಡೆ ಸಾಫ್ಟಾಗಿರೋ ಒಳ್ಳೆ ಸೂಪರ್ ಚಿಕನು. ಇದು ಕಬಾಬು ಸಿಗುತ್ತೆ, ನಾರ್ಮಲ್ ಕಬಾಬ್ ಇದು. ಆ್ಯಕ್ಚುಲಿ ಇದನ್ನು ತಿಂದರೆ ನಿಮಗೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ, ರೆಗ್ಯುಲರ್ ಕಬಾಬು. ಬಟ್ ಇದು ಸಕಾಲಾಗಿದೆ, ಇದು ಅದಕ್ಕಿಂತ ಇದು ಸೂಪರಾಗಿದೆ. ಸೊ ಇನ್ನೊಂದು ಮೇನ್ ಐಟಮ್ ಏನಂತಂದರೆ ಇಲ್ಲಿ ಮಟನ್ ಫ್ರೈ, ಮಟನ್ ಚಾಪ್ಸು. ಸೊ ಫಸ್ಟು ಮಟನ್ ಚಾಪ್ಸ್ ಕಡೆ ಹೋಗ್ಬಿಡೋಣ. ಸಖತ್ತು ಪೀಸ್ ಮಾತ್ರ. ಸೊ ಇಲ್ಲಿ ಬಂದರೆ ಮಸ್ಟು ಟ್ರೈ ಮಟನ್ ಐಟಮ್ಸ್ಗಳು. ಹೆಂಗಿದೆ ನೋಡಿ, ಗ್ರೇವಿ ಮಾತ್ರ ತಿಕ್ಕಾಗಿದೆ. ಗೋಡಂಬಿ ಎಲ್ಲ ಸಕ್ಕತ್ತಾಗಿ ಇದಕ್ಕೆ ಸೇರಿಸಿದ್ದಾರೆ ಅಂತ ಅನಿಸ್ತಿದೆ. ಬಾಬಾ ಏನು ಗುರು ಮಟನ್ ಕ್ವಾಲಿಟಿ ಇರೋದಿದು. ಜ್ಯೂಸಿಯಾಗಿದೆ ಮಟನ್ನು. ಆ ಗ್ರೇವಿ ಮಾತ್ರ ಸ್ಪೈಸಿಯಾಗಿ ಒಳ್ಳೆ ತಿಕ್ಕಾಗಿರೋದಕ್ಕೆ ಮಟನ್ಗೆ ಸಕಾಲ ಹೋಗ್ತಿದೆ. ರುಚಿಯಾಗಿದೆ ಮಟನ್ ಮಾತ್ರ ಇದು. ಮಟನ್ ಚಾಪ್ಸ್ ಗ್ರೇವಿ ಮಾತ್ರ ಸಕಾಲಾಗಿದೆ. ಇದು ಮಟನ್ ಫ್ರೈ. ಇಷ್ಟೊಂದು ಸಾಫ್ಟಾಗಿ ಮಟನ್ನು ನೋಡಿ ಹೆಂಗಿದೆ ಅಂತ. ಚೆನ್ನಾಗಿ ಕುಕ್ಕಾಗಿದೆ, ಒಂದು ಹದವಾಗಿ ಚೆನ್ನಾಗಿ ಬೇಯಿಸಿದ್ದಾರೆ. ಚರ್ಬಿ ಮಟನ್ನು ಇದರಲ್ಲೆಲ್ಲ ಚರ್ಬಿ ಇದೆ. ನಮ್ಮ ಫೇವ್ರೇಟ್ ಚರ್ಬಿ ಮಟನ್. ಪೆಪ್ಪರು ಜಾಸ್ತಿ ಹೋಗಿದೆ. ಪೆಪ್ಪರು ಕರಿಬೇವು ಮಸಾಲ ಜಾಸ್ತಿ ಹೋಗಿ ಗರಂ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿದರೆ ಇದಕ್ಕೆ ಸ್ವಲ್ಪ ಸ್ಪೈಸಿ ಮಸಾಲ ಭರಿತವಾಗಿರುವಂಥ ಒಂದು ಮಟನ್ ಫ್ರೈ ಇಷ್ಟ ಆಗುತ್ತೆ. ಸಕಾಲಾಗಿ ಮಟನ್ ಮಾತ್ರ ಕ್ವಾಲಿಟಿ ಸಖತ್ತು ಇಷ್ಟ ಆಗುತ್ತೆ. ನೀವಂತೂ ಬಂತಿದ್ರೆ ನನಗೊಂದು ಸಿಗಬಡ ಇಷ್ಟ ಇದು. ನಾರ್ ಅಂತ ಅನ್ಸೋದಿಲ್ಲ, ಬಟ್ ನಾಟಿ ಮರಿ ಥರ ರುಚಿನೇ ಗೊತ್ತಾಗ್ಬಿಡುತ್ತೆ ತಿನ್ನಬೇಕಾದ್ರೆ. ಬೋಟಿ ಮಸಾಲೆನೂ ಸಿಗುತ್ತೆ, ಫ್ರೈನೂ ಸಿಗುತ್ತೆ. ನಾವು ಬೋಟಿ ಫ್ರೈ ತೊಗೊಂಡಿದ್ದೀವಿ. ಸೇಮ್ ಪೆಪ್ಪರ್ ಕ್ವಾಲಿಟಿ ಮಾತ್ರ ಇವರು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನೋಡಿ ಪೆಪ್ಪರೆಲ್ಲ ಹಾಕಿರುವಂಥದ್ದು. ಫಸ್ಟು ಬೈಟಲ್ಲೇ ಮೆಣಸು, ಕಾಳು ಮೆಣಸನ್ನ ಹುರಿದು ಮೇ ಬಿ ಚೆನ್ನಾಗಿ ಕೊಟ್ಟು ಪುಡಿ ಮಾಡಿ ಹಾಕಿದ್ದಾರೆ. ಬೋಟಿ ಫ್ಲೇವರ್ ಜೊತೆ ಪೆಪ್ಪರು ನಾಲ್ಗೆಗೆ ನಿಮ್ಗೆ ಹಂಗೇ ನೀಟಾಗಿ ಸಿಗುತ್ತೆ. ಕರಿಬೇವುದು ಒಗ್ಗರಣೆ ಜೊತೆ ಪೆಪ್ಪರ್ ತಿನ್ನೋದಕ್ಕೆ ಮಾತ್ರ ಮಜವಾಗಿದೆ ಗುರು, ಚೆನ್ನಾಗಿದೆ. ಎಲ್ಲ ನಾನ್ ವೆಜ್ ಐಟಮ್ಸ್ ಅಷ್ಟೇ ಸೂಪರಾಗಿದೆ. ಇನ್ಮೇಲೆ ಭಾನುವಾರ ಬಂದರೆ ನಿಮಗೆ ಮೇಕೆ ಮಟನ್ ಸಿಗುತ್ತಂತೆ. ಬರೀ ಭಾನುವಾರ ಮಾತ್ರ ಸಿಗುವಂಥದ್ದು ಮೇಕೆ ಮಟನು. ವೆರೈಟಿ ತುಂಬ ಇದೆ ಗುರುಗೆ. ನಾನ್ ವೆಜ್ ಐಟಮ್ ಮಾತ್ರ ಅದ್ಭುತವಾಗಿದೆ. ಲಾಸ್ಟಲ್ಲಿ ಚಿಕನ್ ಬಿರಿಯಾನಿನೂ ಸಿಗುತ್ತೆ, ಮಟನ್ ಬಿರಿಯಾನಿ ಸಿಗುತ್ತೆ. ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ ನಾವು. ಚೆನ್ನಾಗಿದೆ. ಹಂಗೆ ಅದು ಹಾಕಿರೋ ತುಪ್ಪ ದಮ್ ಹೊಡಿಬೇಕಾದ್ರೆ ಹಾಕಿರ್ತಾರೆ. ತುಪ್ಪ ಕೈಗೆಲ್ಲ ಹಂಗೆ ಅಂಟ್ಕೊತಿದೆ ನೀಟಾಗಿ. ಉದುರಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ರೈಸ್ಗೆ. ನೋಡ್ಬಿಡೋಣ ಫಸ್ಟ್ ಬೈಟು. ಮೈಲ್ಡಾಗಿದೆ ಮಸಾಲ, ರುಚಿನೂ ಅಷ್ಟೇ ಸಖತ್ ಇಷ್ಟ ಆಗುತ್ತೆ. ಪೀಸಸ್ ನೋಡಿ ಹೇಗಿದೆ ಅಂತ. ಅಪ್ಪ ಸಖತ್ತಾಗಿದೆ. ಮೀಟು ಕೂಡ ಇದ್ರದ್ದು, ಚಿಕನ್ ಮೀಟು. ಚೇರ್ಸ್.
ಸಾಗದೆ ರುಚಿ ಇಷ್ಟ ಆಗುತ್ತೆ ಮಾತ್ರ. ಸೇಮ್ ಇದೇ ರುಚಿನೇ ನಿಮಗೂ ಚಿಕನ್ ಬಿರಿಯಾನಿಲಿ ಸಿಗೋದು. ಚಿಕ್ಕಬಳ್ಳಾಪುರ ಕಡೆ ಏನೋ ಬಂದರೆ ಒಂದು ವಿಸಿಟ್ ಹಾಕ್ಬೋದು ಗುರು. ರುಚಿಯಾಗಿದೆ. ಮಟನ್ನು ಐಟಮ್ಗಳು, ಮಟನ್ ಊಟ ಸಕ್ಕತ್ತಾಗಿದೆ. ಬನ್ನಿ ಒಂದ್ಸರಿ ನೀವು ಕೂಡ ವಿಸಿಟ್ ಮಾಡಿ, ಟ್ರೈ ಮಾಡಿ. ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬರ್ಬೋದು, ಒಂದ್ಸರಿ ಟ್ರೈ ಮಾಡ್ಬೋದು. ಬಾಯ್ ಬಾಯ್.